ಒಂದು ಕಾಲದಲ್ಲಿ ಸಿಂಗಾಪುರದ ಫೌಂಡರ್ ಲೀ ಕ್ವಾನ್ ಯು ಅವರು ನನ್ನ ದೇಶ ಸಿಂಗಾಪುರ್ ಕೂಡ ಕೋಲ್ಕತ್ತಾದಂತೆ ಅಭಿವೃದ್ಧಿಯಾಗಬೇಕು ಅಂತ ಕನಸು ಕಂಡಿದ್ದರು. ಹೌದು, ಅಂದು ಬಂಗಾಳ ಅಷ್ಟೊಂದು ಪವರ್ಫುಲ್ ಆಗಿತ್ತು. ಆದರೆ ಇಂದು ಭಾರತದ GDPಗೆ 12% ಕೊಡುಗೆ ನೀಡುತ್ತಿದ್ದ ರಾಜ್ಯ ಇಂದು ನಿರುದ್ಯೋಗ ಮತ್ತು ರಾಜಕೀಯ ಹಿಂಸಾಚಾರದ ಕೇಂದ್ರವಾಗಿದ್ದು ಹೇಗೆ? ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್ ಅಂತಹ ಮಹನೀಯರು ಹುಟ್ಟಿದ ಈ ಮಣ್ಣಿನಲ್ಲಿ ಇಂದು ಆಕ್ರೋಶ ಯಾಕೆ ಮನೆ ಮಾಡಿದೆ? ಇವತ್ತಿನ ವಿಡಿಯೋದಲ್ಲಿ ನಾವು ಬಂಗಾಳದ ಆ ವೈಭವದ ಇತಿಹಾಸ ಮತ್ತು ಇಂದಿನ ಕರಾಳ ವಾಸ್ತವದ ಬಗ್ಗೆ ಫ್ಯಾಕ್ಟ್ ಸಮೇತ ತಿಳಿಯೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, 17 ಮತ್ತು 18ನೇ ಶತಮಾನದಲ್ಲಿ ಬಂಗಾಳ ವಿಶ್ವದ ಅತ್ಯಂತ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾಗಿತ್ತು. ಏಷ್ಯಾದಿಂದ ರಫ್ತಾಗುತ್ತಿದ್ದ 80% ರೇಷ್ಮೆ ಬಂಗಾಳದ್ದೇ ಆಗಿತ್ತು. ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಿದ್ದೇ ಬಂಗಾಳದ ಸಂಪತ್ತನ್ನು ನೋಡಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬಂಗಾಳ ದೇಶದ ಅತಿದೊಡ್ಡ ಕೈಗಾರಿಕಾ ಹಬ್ ಆಗಿತ್ತು. ಟಾಟಾ ಸ್ಟೀಲ್ ಆಗಲಿ, ಬಾಟಾ ಶೂ ಕಂಪನಿ ಆಗಲಿ ಅಥವಾ ಹಿಂದೂಸ್ತಾನ್ ಮೋಟಾರ್ಸ್ ಆಗಲಿ, ಇವೆಲ್ಲವೂ ಬೆಳೆದಿದ್ದು ಇಲ್ಲೇ. ಅಂದು ಹೌರಾವನ್ನು ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂತ ಕರೆಯಲಾಗುತ್ತಿತ್ತು. ಆದರೆ ಈ ವೈಭವಕ್ಕೆ ದೃಷ್ಟಿ ಬಿದ್ದದ್ದು ಎಲ್ಲಿ? 1977ರಿಂದ 2011ರವರೆಗೆ ನಡೆದ ಕಮ್ಯುನಿಸ್ಟ್ ಆಡಳಿತ ಬಂಗಾಳದ ಚಿತ್ರಣವನ್ನೇ ಬದಲಿಸಿತು. ಹರತಾಳ ಮತ್ತು ಘೇರಾವ ಸಂಸ್ಕೃತಿ ಶುರುವಾಯಿತು. ಮಾಲೀಕರ ಮೇಲೆ ಹಲ್ಲೆ, ಕೆಲಸಕ್ಕೆ ಅಡ್ಡಿಪಡಿಸುವುದು ಸಾಮಾನ್ಯವಾಯಿತು. ಇದರಿಂದ ಬೇಸತ್ತ ಆದಿತ್ಯ ಬಿರ್ಲಾ ಅವರಂತಹ ಉದ್ಯಮಗಳು ಬಂಗಾಳವನ್ನು ಬಿಟ್ಟು ಹೊರಬಂದರು. ಅಚ್ಚರಿಯ ವಿಷಯ ಅಂದರೆ 80ರ ದಶಕದಲ್ಲಿ ಕಂಪ್ಯೂಟರ್ ಕ್ರಾಂತಿ ಶುರುವಾದಾಗ ಕಂಪ್ಯೂಟರ್ ಬಂದರೆ ಕೆಲಸ ಹೋಗುತ್ತೆ ಅಂತ ಕಮ್ಯುನಿಸ್ಟ್ ಸರ್ಕಾರ ಅದನ್ನು ವಿರೋಧಿಸಿತು. ಬೆಂಗಳೂರಿಗೆ ಸಿಗಬೇಕಿದ್ದ IT ಹಬ್ ಅವಕಾಶ ಅಂದು ಬಂಗಾಳಕ್ಕೆ ಸಿಕ್ಕಿತ್ತು. ಆದರೆ ಇವರು ಅದನ್ನು ತಿರಸ್ಕರಿಸಿದರು. ಪರಿಣಾಮ ಕೈಗಾರಿಕೆಗಳು ನಾಶವಾದವು. 34 ವರ್ಷಗಳ ಈ ಕೆಂಪು ಆಡಳಿತಕ್ಕೆ ಮುಕ್ತಿ ನೀಡಲು ಮಮತಾ ಬ್ಯಾನರ್ಜಿ ಅವರು ಮಾ ಮಾಟಿ ಮಾನುಷ್ ಅನ್ನೋ ಘೋಷಣೆಯೊಂದಿಗೆ ಬಂದರು. ಸಿಂಗೂರ್ ಮತ್ತು ನಂದಿಗ್ರಾಮದ ರೈತ ಹೋರಾಟಗಳು ಅವರನ್ನು ಜನರ ನಾಯಕಿಯನ್ನಾಗಿ ಮಾಡಿತು. 2011ರಲ್ಲಿ ದೊಡ್ಡ ಬದಲಾವಣೆ ಆಯಿತು. ಜನ ಅಂದುಕೊಂಡರು ಇನ್ಮೇಲೆ ಬಂಗಾಳ ಮತ್ತೆ ಸೋನಾರ್ ಬಾಂಗ್ಲಾ ಆಗುತ್ತೆ ಅಂತ. ಆದರೆ ಸತ್ಯ ಏನು ಗೊತ್ತಾ? ಅಧಿಕಾರ ಬದಲಾದರೂ ಹಳೆ ಸಿಸ್ಟಮ್ ಬದಲಾಗಲಿಲ್ಲ. ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದ ಅದೇ ಗುಂಡಾಗಳು ಇಂದು TMC ಸೇರಿಕೊಂಡು ಸಿಂಡಿಕೇಟ್ ರಾಜ್ಯ ನಡೆಸುತ್ತಿದ್ದಾರೆ. ಸರ್ಕಾರಿ ಕೆಲಸಕ್ಕಾಗಿ ನಡೆದ SSC ಹಗರಣದಲ್ಲಿ ಕೋಟಿಗಟ್ಟಲೆ ಹಣ ಪತ್ತೆಯಾಯಿತು. ಇತ್ತೀಚಿನ RG ಕರ್ ವೈದ್ಯಕೀಯ ಕಾಲೇಜಿನ ಪ್ರಕರಣ ಇಡೀ ದೇಶವನ್ನೇ ನಡುಗಿಸಿದೆ. ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಇಡೀ ರಾಜ್ಯವೇ ಬೀದಿಗಿಳಿದು ಹೋರಾಟ ಮಾಡಿತು. ಒಂದು ಕಾಲದಲ್ಲಿ ಜ್ಞಾನಕ್ಕೆ ಹೆಸರಾಗಿದ್ದ ಬಂಗಾಳ ಇಂದು ಹಗರಣ ಮತ್ತು ಹಿಂಸಾಚಾರಕ್ಕೆ ಸುದ್ದಿಯಾಗುತ್ತಿದೆ. ಇವತ್ತು ಬಂಗಾಳದ ಯುವಕರು ಪದವಿ ಹಿಡಿದು ಕೆಲಸಕ್ಕಾಗಿ ಬೆಂಗಳೂರು ಅಥವಾ ಮುಂಬೈಗೆ ವಲಸೆ ಹೋಗುತ್ತಿದ್ದಾರೆ. ಸರ್ಕಾರಗಳು ಕೊಡುವ ಹಣದ ಯೋಜನೆಗಳಿಂದ ಬಡತನವನ್ನು ಮ್ಯಾನೇಜ್ ಮಾಡಬಹುದೇ ಹೊರತು ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಬಂಗಾಳ ಮತ್ತೆ ತನ್ನ ಹಳೆಯ ಕಳೆಯನ್ನು ಕಂಡುಕೊಳ್ಳುತ್ತದೆಯೇ? ದೇಶಕ್ಕೆ ದಾರಿ ತೋರಿಸುತ್ತಿದ್ದ ರಾಜ್ಯ ಮತ್ತೆ ಮೊದಲಿನ ಸ್ಥಾನಕ್ಕೆ ಬರುತ್ತದೆಯೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ನನ್ನ ಫ್ಯಾಕ್ಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.